ಅಮೇರಿಕಾ ಅವರು ಕಂಡೆಮ್ ಮಾಡ್ಬೋದಾಗಿತ್ತು ಈ ಆ್ಯಕ್ಟ್ ಆಫ್ ಟೆರರ್ನ, ಅವರು ಕಂಡೆಮ್ ಮಾಡಿಲ್ಲ. ಪ್ರಧಾನಮಂತ್ರಿಗಳು ಇವರು ಡೊನಾಲ್ಡ್ ಟ್ರಂಪ್ ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ನಿಮ್ಮ ಸ್ನೇಹಿತರಿದ್ದರೆ ಫಾರಿನ್ ಪಾಲಿಸಿ ಹೋಗಿ ಅವ್ರ ಹತ್ರ ಅಡ ಇಡ್ತೀರೇನ್ರಿ? ಇವತ್ತು ಯುದ್ಧ ವಿರಾಮ ಏನಾಗಿದೆ, ಯುದ್ಧ ವಿರಾಮ ನಾವು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಗೊತ್ತಾಯಿತು ಯುದ್ಧ ವಿರಾಮ ಆಗಿದೆ? ಮೊದಲನೇದಾಗಿ ಯಾರು ಹೇಳಿದ್ರು? ವಿದೇಶಾಂಗ ಸಚಿವರು ಹೇಳಿದ್ರ, ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೇಳಿದ್ರ, ಫಾರಿನ್ ಸೆಕ್ರೆಟರಿ ಹೇಳಿದ್ರ, ಪ್ರಧಾನಮಂತ್ರಿಗಳು ಹೇಳಿದ್ರ? ನಮ್ಮೆಲ್ಲರಿಗೂ ಹೇಗೆ ಗೊತ್ತಾಯಿತು ಯುದ್ಧದಲ್ಲಿ ವಿರಾಮ ಆಗಿದೆ? ಟ್ರಂಪ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟಿನ ಭಾಷೆ ನೋಡಿದರೆ ತಾವು, ನಮಗೆ ಪಾಕಿಸ್ತಾನಿಗೆ ಹೋಲಿಕೆ ಇದೆ. ನಾವು ಆ್ಯಸ್ ಇಫ್ ವಿ ಆರ್ ಈಕ್ವಲ್ಸ್. ವಿ ಆರ್ ನಾಟ್ ಈಕ್ವಲ್, ವಿ ಆರ್ ಬೆಟರ್ ದೆನ್ ದೆಮ್. ವಿ ಆರ್ ನಾಟ್ ಬ್ರ್ಯಾಂಡೆಡ್ ಆ್ಯಸ್ ಎ ಟೆರರಿಸ್ಟ್ ಕಂಟ್ರಿ ಎನಿವೇರ್ ಎನಿ ಟೈಮ್ ಇನ್ ಅವರ್ ಹಿಸ್ಟ್ರಿ. ಹೋಲಿಕೆ ಮಾಡ್ತಾರೆ. ಮತ್ತು ಐ ಕಂಗ್ರ್ಯಾಚುಲೇಟ್ ಆನ್ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಸರ್. ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಪ್ರಜ್ಞೆ ಅಂತ. ಅಂದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಬಂದ್ಬಿಟ್ಟು ನಮ್ಗೆ ಸಾಮಾನ್ಯ ಪ್ರಜ್ಞೆ ಹೇಳ್ಕೊಡ್ತಾರಾ? ಕಾಶ್ಮೀರ್ ವಾಸ್ ನೆವರ್ ಆನ್ ಇಂಟರ್ನ್ಯಾಷನಲ್ ಇಶ್ಯೂ, ಇಟ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇವತ್ತು ಟ್ರಂಪ್ ಅವರು ಮೀಡಿಯೇಷನ್ ಮಾಡಿ ಇಂಟರ್ನ್ಯಾಷನಲ್ ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ. ಮೋದಿ ಅವರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳ್ತಾರಾ ಅವರು? ಯಾಕೆ ಪ್ರಧಾನಮಂತ್ರಿಗಳು ಇನ್ನೂ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ? ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವಾಗ ಅವರು ಬಂದು ನಮ್ಮ ನಾಗರಿಕರಿಗೆ ಹುಮ್ಮಸ್ ತುಂಬಬೇಕು, ಬಂದು ವಿರೋಧ ಪಕ್ಷದವರಿಗೆ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಾ, ನಿಮ್ಗೆ ಧನ್ಯವಾದ ಇದೆ, ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ಇದನ್ನು ನಾವು ಎದುರಿಸೋಣ ಅಂತ ಹೇಳೋದು ಬಿಟ್ಟು ಆಲ್ ಪಾರ್ಟಿ ಮೀಟಿಂಗು ಸ್ಕಿಪ್ ಮಾಡ್ತಾರೆ. ಪಾರ್ಲಿಮೆಂಟ್ ಕೂಡ ಕರೀಲಿಕ್ಕೆ ತಯಾರಿಲ್ಲ. ನಮಗೆ ಆಶ್ಚರ್ಯ ಏನಪ್ಪ ಅಂದರೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಈ ಪ್ರಶ್ನೆಗಳು ಕೇಳಬೇಕು. ಬರೀ ಸೋಷಿಯಲ್ ಮೀಡಿಯಾನಲ್ಲಿ ಯುದ್ಧ ನಡೆದಿದೆ ಇವ್ರದ್ದೆಲ್ಲರದು. ನಮಗೆ ಅಡ್ವಾಂಟೇಜ್ ಇದ್ದಿದ್ರೆ ಸೀಸ್ ಫೈರ್ ಮಾಡಬೇಕಾಗಿರೋ ಅಗತ್ಯ ಏನಿತ್ತು? ನಮಗಂತೂ ಆಶ್ಚರ್ಯ ಅಪ್ಪ. ಅದು ನಿಮ್ಮ ನ್ಯಾಷನಲ್ ಮೀಡಿಯಾಗಳೆಲ್ಲ ಅಂತ ಏನು ನಾವು ಕರಾಚಿಗೆ ಹೋಗ್ಬಿಟ್ಟಿದ್ದೀವಿ, ಇಸ್ಲಾಮಾಬಾದಿಗೆ ಹೋಗ್ಬಿಟ್ಟಿದ್ದೀವಿ, ಆ ಕರಾಚಿ ಪೋರ್ಟ್ ನಮ್ಮ ಕೈನಲ್ಲಿದೆ, ಪಾಕಿಸ್ತಾನ ಪ್ರಧಾನಮಂತ್ರಿಗಳು ನಮ್ಮ ಮೋದಿಯವ್ರ ಕೈಕಾಲು ಬೀಳ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್, ಮ್ಯಾಲ್ಇನ್ಫಾರ್ಮೇಷನ್, ಫೇಕ್ ನ್ಯೂಸ್ ಇದೇ ನಡೆದಿದೆ. ಆಮೇಲೆ ಇದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಇವತ್ತು? ಯಾಕೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಧಾನಮಂತ್ರಿಗಳು ಹೋಗ್ತಾ ಇಲ್ಲ ಇವತ್ತು? ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಿರೀಕ್ಷೆಗಳು ಹೆಚ್ಚಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.